ನಮಸ್ಕಾರ. ನಾನು ಅಮೋಘ ಚಕ್ರವರ್ತಿ, ಡಾಕ್ಟರ್ ಶ್ರೀ APN ಸ್ವಾಮಿಯವರ ಶಿಷ್ಯ. ಎಲ್ಲರಿಗೂ ನಮಸ್ಕಾರ. ಲಕ್ಕಿ ನಂಬರ್ 7 ಅಲ್ವಾ? ಇವತ್ತು 7ನೇ ದಿನ, ಚಾಪಮಾಸದ 7ನೇ ದಿನದಲ್ಲಿದ್ದೀವಿ. ಇವತ್ತಿನ ಪಾಶುರ: கீசுகீசென்றெங்கும் ஆனைச்சாத்தன் கலந்து பேசின பேச்சரவம் கேட்டிலையோ பேய்பெண்ணே, காசும் பிறப்பும் கலகலப்பக்கை பெயர்த்து வாச நரும் குழல் ஆய்ச்சியர் மத்தினால் ஓசைப்படுத்த தைரரவம் கேட்டிலையோ நாயக பெண் பிள்ளாய் நாராயணன் மூர்த்தி, கேசனை பாடவும் நீ கேட்டே கிடத்தியோ ದೇಶಮುಡಯಾಯ್ ತಿರವೇಲೋರ್ ಎಂಪಾವಾಯ್. ಎಂಥ ಅದ್ಭುತವಾದ ಪಾಶುರ! ಆಂಡಾಳ್ ದೇವಿಯ ಈ ತಿರುಪ್ಪಾವೈಗೆ ಹಲವಾರು ಅರ್ಥಗಳು ಇವತ್ತಿನವರೆಗೂ ಹಾಗೂ ಇನ್ನೂ ಮುಂದಕ್ಕೂ ಸಹ ನಮ್ಮ ಆಚಾರ್ಯರು ಹುಡುಕಿ ನಮಗೆ ಧಾರೆ ಎರಿತಾ ಇದ್ದಾರೆ. ಕುಡಂ ನಿರೈಕ್ಕುಂ ವಳ್ಳಲ್ ಪೆರುಂ ಪಶುಕ್ಕಳ್ ಅನ್ನುವ ರೀತಿಯಲ್ಲಿ ಅವರುಗಳು ನಮಗೆ ಕೊಡೋದಕ್ಕೆ ಸಿದ್ಧವಾಗಿದ್ದಾರೆ. ಆದರೆ ಆ ಕೊಡದಲ್ಲಿ ಅದನ್ನ ತಗೊಳ್ಳೋದಕ್ಕೆ ನಾವು ಸಿದ್ಧವಾಗಿದ್ದೀವಾ ಅನ್ನೋದು ಒಂದು ಪ್ರಶ್ನೆ, ಮತ್ತು ಆ ಕೊಡ ಅನ್ನುವಂತಹ ನಮ್ಮ ಮನಸ್ಸು ಶುದ್ಧವಾಗಿದೆಯಾ ಅನ್ನುವಂಥದ್ದು ಒಂದು ಪ್ರಶ್ನೆ ಅಲ್ವಾ? ಆ ರೀತಿಯಲ್ಲಿ ಕೀಶೆಂಡ್ರೆಂಗುಂ ಆನೆಚ್ಚಾತನ್ ಅಂತ ಹೇಳಿ ಈ ಪಾಶುರದಲ್ಲಿ ಆ ಪಕ್ಷಿಗಳು ಸಹ ಆ ನಾರಾಯಣನ ನಾಮವನ್ನೇ ಹೇಳ್ತಾ ಇದೆ. ಕೀಶೆಂಡ್ರೆಂಗುಂ ಅಂದ್ರೆ ಯಾವ ನಾಮ ಅಂದ್ರೆ ಕೇಶವ ಅಂತ ಹೇಳಕ್ಕೆ ಟ್ರೈ ಮಾಡ್ತಾ ಇದೆ, ಆದರೆ ಅವುಗಳಿಂದ ಆಗ್ತಾ ಇಲ್ಲ. ಆದ್ರಿಂದ ಅವುಗಳು ಕೀಶಿ ಅಂತ ಅವುಗಳು ಶಬ್ದ ಮಾಡ್ತಾ ಇವೆ ಅಂತ ಹೇಳಿ ಇಲ್ಲಿ ಗೋದಾದೇವಿ ತೋರಿಸ್ತಾ ಇದ್ದಾಳೆ. ಇದಕ್ಕೆ ಹಲವಾರು ವಿಶೇಷ ಅರ್ಥಗಳಿವೆ. ನಾನು ನಿಮ್ಗೆ ಮೊದಲೇ ಹೇಳಿದ ಹಾಗೆ ತಿರುಪ್ಪಾವೈ ಅಂದ್ರೇನೆ ವಿಶೇಷ ಅರ್ಥಗಳು ಒಂದಾದ್ಮೇಲೆ ಒಂದು ಬರ್ತಾನೆ ಇರುತ್ತವೆ. ಹಿಂದಿಗೆ ನಿಲ್ಲೋಲ್ಲ, ಅದು ಮುಂದಕ್ಕೂ ಸಹ ಬರ್ತಾ ಇರುತ್ತೆ. ಹಾಗಿರ್ಬೇಕಾದ್ರೆ ಇದರ ಇನ್ನೂ ವಿವರವಾದ ಅರ್ಥಗಳನ್ನು ಹಾಗೂ ಒಳ ಅರ್ಥಗಳನ್ನು, ವಿಶೇಷ ಅರ್ಥಗಳನ್ನೆಲ್ಲ ಕೇಳಿ ಆನಂದಿಸ್ಬೇಕು ಅಂತ ಅಂದರೆ ಇವತ್ತು ಸಂಜೆ 6 ಗಂಟೆಗೆ ಆಂಡಾಳ್ ಮಂದಿರ ಮೈಸೂರು ಅಲ್ಲಿಗೆ ಬಂದರೆ ಇದರ ಉಪನ್ಯಾಸ ಅಡಿಯನದ್ದು ಇರುತ್ತೆ. ಅದರಲ್ಲಿ ವಿವರವಾಗಿ ಇದರ ಎಲ್ಲ ಅರ್ಥಗಳನ್ನು ಕೇಳ್ಬೋದು. ಅದರೊಂದಿಗೆ ಇದೇ 23, 24, 25 ಅಂದರೆ ನಾಳೆಯಿಂದ ಬೆಂಗಳೂರಿನ ಶ್ರೀ ವೇಣುಗೋಪಾಲ ಸ್ವಾಮಿ ದೇವಸ್ಥಾನ ಮಲ್ಲೇಶ್ವರಂನಲ್ಲಿ ಪಾದುಕಾ ಸಹಸ್ರ ಉತ್ಸವ ನಡೆಯಲಿದೆ. ಅದರಲ್ಲಿ 23, 24 ಅಂದರೆ ನಾಳೆ ಹಾಗೂ ನಾಳಿದ್ದು ಪಾದುಕಾ ಸಹಸ್ರ ಸದಸ್ ಬಹುಭಾಷೆಗಳಲ್ಲಿ ನಡೆಯಲಿವೆ. 25ನೇ ತಾರೀಕು ಪಾದುಕಾ ಸಹಸ್ರ ಮಹೋತ್ಸವ, ಪಾದುಕಾ ಸಹಸ್ರ ಪಾರಾಯಣ ಹಾಗೂ ಸ್ವಾಮಿ ದೇಶಿಕರ ತಿರುವಡಿ ತೊഴുದಲ್ನೊಂದಿಗೆ. ದಯವಿಟ್ಟು ಮಿಸ್ ಮಾಡಬೇಡಿ. ಇದೇ ಡಿಸೆಂಬರ್ 23, 24, 25 ನಾಳೆಯಿಂದ ಪ್ರಾರಂಭ. ಮಿಸ್ ಮಾಡದೆ ಬನ್ನಿ. ನಮಸ್ಕಾರ.